ಸೊ ವಿದ್ಯಾರ್ಥಿಗಳೇ, ನಾಳೆಗೆ ನಿಮ್ಮ ಒಂದು ಯಾವುದಪ್ಪ ಅಂದ್ರೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಒಂದು ಮ್ಯಾಥ್ಸ್ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಯಾರು ಬೆಳೆಸಿರ್ತೀರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಅರ್ಧ ಅರ್ಧ ಮಾಡಿ ಬರಬೇಡಿ, ಯಾಕಂದ್ರೆ ಪೂರ ಕಂಪ್ಲೀಟ್ ಆಗಿ ಏನಂದ್ರೆ ಒಂದು ಸೊಲ್ಯೂಷನ್ ಮಾಡಿರಿ. ಯಾಕಂದ್ರೆ ಮ್ಯಾಥ್ಸ್ ನಿಮ್ಗೆ ಮಾರ್ಕ್ಸ್ ಗಳನ್ನ ಕಟ್ ಮಾಡೋದು ಸ್ಟೆಪ್ ಒಳಗಡೆನೆ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಸಾಲ್ವ್ ಮಾಡ್ಕೊಳ್ರಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯೂನಿಟ್ಗಳಿದ್ರೆ ಯೂನಿಟ್ ಅನ್ನ ನೀಟಾಗಿ ಬರೀರಿ. ಫಾರ್ಮುಲಾಗಳನ್ನ ರೌಂಡ್ ಬಾಕ್ಸ್ ಮಾಡಿ. ಯಾವಾಗಲೂ ಏನಂತಂದ್ರೆ ಅದಕ್ಕೆ ಪೆನ್ಸಿಲ್ ಇಂದ ರೌಂಡ್ ಬಾಕ್ಸ್ ಮಾಡಿ ಫಾರ್ಮುಲಾವನ್ನ, ಯಾಕಂದ್ರೆ ಫಾರ್ಮುಲಾಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಫಾರ್ಮುಲಾ ಮಾರ್ಕ್ಸ್ ಗಳನ್ನು ಕೊಡ್ತಾರೆ. ಅದಾದ್ಮೇಲೆ ಆನ್ಸರ್ಗೆ ರೌಂಡ್ ಮಾರ್ಕ್ ಅನ್ನ ಮಾಡಿ, ಲಾಸ್ಟಿಗೆ ಬರುವಂತ ಆನ್ಸರ್ಗೆ ನೀವು ರೌಂಡ್ ಮಾರ್ಕ್ ಅನ್ನ ಮಾಡಿರಿ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಒಂದು ಮಾರ್ಕ್ಸ್ ಗಳನ್ನ ಓಕೆ ಏನಪ್ಪಾ ಅಂತಂದ್ರೆ ಗೊತ್ತಿದ್ರೆ ಟಿಕ್ ಮಾಡಿರಿ, ಅಲ್ಲಾಂದ್ರೆ ಲಾಸ್ಟಿಗೆ ನೆನಪು ಬಂದ ಮೇಲೆ ಕೂಡ ಟಿಕ್ ಮಾಡ್ಬೋದು. ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಯಾವುದು ಸರಿಯಾದ ಉತ್ತರವನ್ನು ಹುಡುಕುವಂಥದ್ದು. ಆಮೇಲೆ 3 ಮಾರ್ಕ್ಸ್ 4 ಮಾರ್ಕ್ಸ್ಗಳಲ್ಲಿ ಸ್ಟೆಪ್ಗಳನ್ನು ನೀಟಾಗಿ ಸಾಲ್ವ್ ಮಾಡ್ತಾ ಹೋಗಿ. ಒಂದ್ಸಲ ಬೇಕಾದ್ರೆ ಪೆನ್ನಿಂದ ರಫ್ ಅಲ್ಲಿ ನೀವು ಲಾಸ್ಟ್ ಪೇಜಲ್ಲಿ ರಫ್ ಇರುತ್ತೆ, ಆ ರಫ್ ಅಲ್ಲಿ ನೀವು ಸಾಲ್ವ್ ಮಾಡಿ ನೋಡಿ. ಓಕೆ ಅನ್ಸಿದಾಗ ಅದನ್ನು ಬೇಗ 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 ಬರಿಬಹುದು. ಹಂಗೆ ಆನ್ಸರ್ನ ತಪ್ಪುಗಳನ್ನ ಬರೆದು ಕಾಟ್ ಹೊಡಿಲಿಕ್ಕೆ ಹೋಗ್ಬೇಡಿ. ಪೇಜ್ಗಳನ್ನ ತುಂಬಿಸ್ಬೇಕಾಗುತ್ತೆ, ಪೇಜ್ಗಳು ತುಂಬ ಹೋಗ್ಬಿಡ್ತವೆ. ಇದೆಲ್ಲ ನೀವು ನೋಡಿಕೊಂಡು ನಾಳೆ ಎಕ್ಸಾಮಿಗೆ ಹೋಗಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ.